श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे जगतं हरिं करोतु मम कल्याणं हरिर्हयमुखापिदः गुरुश्च मध्वनामा मे वरदोऽस्तु निरन्तरं वाणिते करवण्यम्ब चरणो हृदि सर्वदा मद्वाक्यसरणीर्भूयात् श्रीमदाचार्यभावक समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಮಹಾಜ್ಞಾನಿಗಳಾದ ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಪಡೆದಂತಹ ವಿಜಯದಾಸರ ಅತ್ಯಂತ ಪ್ರೀತಿಯ ಶಿಷ್ಯರಾದ ಗೋಪಾಲದಾಸರ ಆರಾಧನೆ. ಹಾಗಾಗಿ ಆ ಗೋಪಾಲದಾಸರ ಆರಾಧನಾ ನಿಮಿತ್ತ ಅವರ ನುಡಿಗಳಲ್ಲಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ಎರಡು ಮಾತಿನಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಆಗತಾದಿ ತ್ರಿಕಾಲಗ್ನಂ ಆಗಮಾರ್ಥ ವಿಶಾರದಂ ತ್ಯಾಗ ಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂಭಜೆ ಅಂತ ಹೇಳಿ ಅವರ ಸ್ತೋತ್ರದಲ್ಲಿ ನಾವು ಕಾಣ್ತೀವಿ. ಅಂತಹ ಮಹಾಜ್ಞಾನಿಗಳಾದ ಭಗವಂತನ ವಿಶೇಷ ಅನುಗ್ರಹ ಪಾತ್ರರು ಗೋಪಾಲದಾಸರು. ಅವರ ಚರಿತ್ರೆ ಬಹಳ ವಿಸ್ತಾರವಾಗಿರುವಂಥದ್ದು. ಅದರಲ್ಲಿ ಅನೇಕ ಸುಳಾದಿಗಳನ್ನು ಬರೆದಿದ್ದಾರವರು. ಅದರಲ್ಲಿ ನಾವು ಇವತ್ತು ಆರಿಸ್ಕೊಂಡಿರುವಂಥದ್ದು ಮಡಿ ಸುಳಾದಿ. ಮಡಿಯನ್ನು ಮಾಡೋದು ಹೇಗೆ? ಭಾಳ ಜನಕ್ಕೆ ಮಡಿ ಅಂದರೆ ಏನು? 10 ಕೊಡ ತಲೆ ಮೇಲೆ ನೀರು ಹಾಕ್ಕೊಂಡ್ಬಿಟ್ರೆ ಭಾಳ ಮಡಿ ಅನ್ನೋದು ಭಾಳ ಜನ ಮನಸ್ಸಲ್ಲಿದೆ. ಯಾರನ್ನೂ ಮುಟ್ಟಿಸ್ಕೊಳ್ಳದೆ, ಯಾರನ್ನೂ ಹತ್ತಿರ ಸೇರಿಸ್ಕೊಳ್ಳದೆ ನಾವಿದ್ದು ಬಿಟ್ರೆ ನಾವು ಭಾಳ ಮಡಿ ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ಗೋಪಾಲದಾಸರು ಮಡಿ ಸುಳಾದಿಯಲ್ಲಿ ಹೇಳ್ತಾರೆ, ಮಡಿ ಅಂದರೆ ಏನು, ಮಡಿ ಮಾಡೋದು ಹೇಗೆ, ಯಾರನ್ನ ಮಡಿ ಮಾಡೋರು, ನಿಜವಾದ ಮಡಿ ಮಾಡೋರು ಅಂತ ಕರಿಬೇಕು ಅನ್ನೋ ಮಾತನ್ನು ಗೋಪಾಲದಾಸರ ಮಾತಿನಲ್ಲಿ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಅನೇಕ ಮಾತುಗಳನ್ನು ಹೇಳಿದ್ದಾರೆ, ಉಪದೇಶವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮಡಿ ಮಾಡಲಿಬೇಕು, ಒಳ್ಳೆ ನಡತೆ ಕಲಿಯಬೇಕು. ಮಡಿ ಮಾಡಬೇಕು, ಜೊತೆಗೆ ಒಳ್ಳೆ ನಡತೆನೂ ಬೇಕು ಅಂತಾರೆ. ನಡತೆ ಇಲ್ಲದೆ ಇರುವಂತಹ ಮಡಿ ಇದೆಯಲ್ಲ, ಅದು ಪ್ರಯೋಜನ ಇಲ್ಲ. ನಮ್ಮಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಾರೆ ಮಡಿ ಮಾಡೋರು? ದೂರದಿಂದ ನೋಡಿ ಈ ರೀತಿಯಾಗಿ ಮಾಡ್ತಾರಂತೆ ಕೆಲವರು. ಅದನ್ನು ಹೇಳ್ತಾರೆ ಗೋಪಾಲದಾಸರು. ಜಡಹಿ ಬುಗ್ಗುತ ನೀರ ಮಡುವಿನಲ್ಲಿ ಹೋಗಿ ಬುಡಗುಳ್ಳೆಯಂತೆ ಮಿಂದು ಗುಡುಗುಡ ಗುಟ್ಟುದಲಿ. ನೀರು ಕೊಡವನ್ನ ನದಿಯಲ್ಲಿ ತುಂಬಿಸಬೇಕಾದ್ರೆ ಹೇಗೆ ಶಬ್ದ ಬರ್ತದಲ್ಲ, ಹಾಗೆ ಕೆಲವರು ನದಿಗೆ ಹೋಗಿ ಮುಳುಗ್ತಾರಂತೆ. ಮುಳುಗೋದಷ್ಟೇ ಅಲ್ಲ, ನಡುವೆ ಮಂತ್ರಂಗಳ ಕಡುಬೇಗ ಪಟ್ಟಿನಾಮ ಬಡೆದು ಮುದ್ರೆಯ ಪಚ್ಚಿ. ಅವಸರದಲ್ಲಿ ಮುಳುಗ್ತಾರೆ, ಮಧ್ಯಮಂತ್ರದಲ್ಲಿ ಗುಣು ಅಂತ ಮಂತ್ರ ಹೇಳ್ತಾರೆ. ನೋಡಿ ಎಷ್ಟು ಸ್ವಾರಸ್ಯವಾಗಿ ಸೂಕ್ಷ್ಮವಾಗಿ ಗೋಪಾಲದಾಸರು ಹೇಳ್ತಾರೆ. ಆಮೇಲೆ ಸ್ನಾನ ಮಾಡಿ ಬಂದ ಮೇಲೆ ಅವ್ರೇನು ಮಾಡ್ತಾರೆ? ಬಡಿದು ಮುದ್ರೆಯ ಪಚ್ಚಿ, ಮುದ್ರೆ ಹಚ್ಕೊಂತಾರಂತೆ. ಜಡದೇಹ ತೊಳೆದು ನಾ ಮಡಿಯಂತೆನಿಸುವೆ. ಜಡವಾಗಿರುವಂಥ ಈ ದೇಹವನ್ನು ಸ್ವಚ್ಛವಾಗಿ ತೊಳೆದು ನಾ ಭಾಳ ಮಡಿಯಾಗಿದ್ದೀನಿ ಅಂತಂತಾರಂತೆ ಕೆಲವರು. ಅದಕ್ಕೆ ಗೋಪಾಲದಾಸರು ಹೇಳ್ತಾರೆ, ಬಡಿವಾರತನದಲ್ಲಿ ಒಡಲೊಳು ಕಾಮಕ್ರೋಧ ಅಡಿಗಡಿಗೆ ಮಲಮೂತ್ರ ಜಡಿತ ರಕ್ತ ಮಾಂಸ ಕಡುಘೋರ ಇಂದ್ರಿಯಗಳು ಕೊಡದೊಳ್ ಮಧ್ಯ ತುಂಬಿ. ಅದಕ್ಕೆ ಗೋಪಾಲದಾಸ್ ಹೇಳಿದರು, ಶರೀರದಲ್ಲಿ ಕಾಮಕ್ರೋಧಾದಿಗಳನ್ನು ತುಂಬಿಕೊಂಡು ಎಷ್ಟು ಸಾರೆ ನೀವು ನೀರಿನಲ್ಲಿ ಮುಳುಗಿದ್ರೂ ಏನೂ ಪ್ರಯೋಜನ ಇಲ್ಲ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಕಡುಘೋರ ಇಂದ್ರಿಯಗಳು ಕೊಡದೋಳ್ ಮಧ್ಯ ತುಂಬಿ ಮಡಕೆಗೆ ಮಾಲೆ ಹಾಕಿ ಜಡಿತವಾಗಿ ಪರಿಮಳ ದ್ರವ್ಯ ಪೂಸಿ. ಒಂದು ಮಡಿಕೆ ಇದೆ, ಆ ಮಡಿಕೆಯಲ್ಲಿ ಮದ್ಯವನ್ನು ತುಂಬಿಸಿದ್ದಾರೆ.
ಬೇಕಾದಷ್ಟು ಅಲಂಕಾರವನ್ನು ಮಾಡ್ತಾರೆ. ನಡುಬೀದಿಯೊಳಗಿಟ್ಟು ಬೆಡಗು ತೋರಿಸಿದಂತೆ ಬಹಳ ಚೆಂದಾಗಿ ಅಲಂಕಾರ ಮಾಡ್ತಾರೆ. ಹಾಗಂತ ಹೇಳಿ ಅದು ಶುದ್ಧವಾದದ್ದು ಅಂತ ಯಾರಾದರೂ ಹೇಳ್ತಾರಾ? ವಿವೇಕ ಉಳ್ಳಂಥವನು ಇಲ್ಲ. ಹಾಗೆಯೇ ಮಡಿ ಮಾಡಿದರನು ಮಡಿ ಎನಿಸುವುದೇ ಕಂಡು ಕಡೆಯಲ್ಲಿ ವ್ಯಾಪ್ತ ಗೋಪಾಲ ವಿಠಲನೆಂದು ದೃಢವಾಗಿ ತಿಳಿದೊಂದು ನುಡಿ ಮಾತ್ರ ನುಡಿದವ ಮಡಿವಂತನೋ. ಸದಾಕಾಲದಲ್ಲಿ ಭಗವಂತನ ಮಹಿಮೆಯನ್ನ ಚಿಂತನೆ ಮಾಡ್ತಾ ಭಗವಂತನ ನಾಮವನ್ನ ಹೇಳೋಂಥವನು ಅವನು ನಿಜವಾದ ಮಡಿ. ಭಗವಂತನ ನಾಮವನ್ನೇ ಹೇಳದೇ ಇರುವಂತಹ ವ್ಯಕ್ತಿ ಎಷ್ಟು ಸಾರೆ ಮುಳುಗಿದ್ರೂ ಏನೂ ಪ್ರಯೋಜನ ಇಲ್ಲ. ಎಚ್ಚರಿಕೆಯನ್ನು ಕೊಟ್ಟರು ಗೋಪಾಲದಾಸರು. ಇನ್ನು ಜೀವನದಲ್ಲಿ ನಾವು ಹೇಗಿರಬೇಕು ಅನ್ನೋದಕ್ಕೆ ಒಂದು ಪದ್ಯ ಹೇಳ್ತಾರೆ. ನಾವು ಹೇಗಿರಬೇಕು ಜೀವನದಲ್ಲಿ ಅನೇಕ ಪದ್ಯಗಳಿದ್ದಾವೆ, ಅದರಲ್ಲಿ ಒಂದು ಹೇಳ್ತೀನಿ. ಸುಳಾದಿಯಲ್ಲಿ ಬಂದಿರುವಂಥದ್ದು, ಗುಪ್ತದರ್ಚನೆ ಮಾಡು ವ್ಯಾಪ್ತನಾದ ಹರಿಯ. ದೇವರ ಆರಾಧನೆಯನ್ನು ಮಾಡೋದಿದೆ ಅಲ್ಲ, ಅದು ಸಾರ್ವಜನಿಕವಾಗಿ ಎಲ್ರಿಗೂ ಕಾಣೋ ಹಂಗೆ ಮಾಡಬೇಡ, ಗುಪ್ತವಾಗಿ ಮಾಡು. ಭಗವಂತ ನೋಡಿದರೆ ಸಾಕು, ಜನ ನೋಡಲಿ ಅಂತ ಮಾಡಬೇಡ. ನಾವಿವತ್ತೆಲ್ಲ ಮಾಡ್ತಾ ಇರೋದು ಹಾಗೆ. ಜನ ನೋಡ್ಬೇಕು, ನಮಗೆ ದೇವ್ರು ಜನಾರ್ದನ ನೋಡ್ತಾನೋ ಇಲ್ಲೋ ಗೊತ್ತಿಲ್ಲ. ಗೋಪಾಲದಾಸರು ಎಚ್ಚರಿಕೆಯನ್ನು ಕೊಟ್ಟರು, ಗುಪ್ತದರ್ಚನೆಯ ಮಾಡು. ನೀ ಮಾಡೋಂತಹ ದೇವ್ರ ಪೂಜಾ ಅದು ಭಕ್ತಿಯಿಂದ ಗುಪ್ತವಾಗಿ ರಹಸ್ಯವಾಗಿ ಮಾಡು, ಮಂದಿಗೆ ತೋರಿಸ್ಲಿಕ್ಕೆ ಹೋಗಬೇಡ. ಎಚ್ಚರಿಕೆಯನ್ನು ಕೊಟ್ಟರು. ಆಪ್ತರೋಳ್ ಕೂಡಿ ಆಲೋಚಿಸು, ಸಮಯ ಸಿಕ್ಕಾಗೆಲ್ಲ ನಿನ್ನ ಅತ್ಯಂತ ಆತ್ಮೀಯರು ಅಂತೇನಿದ್ದಾರಲ್ಲ ಅವರ ಜೊತೆಗೆ ಭಗವಂತನ ಗುಣಗಳನ್ನು ಆಲೋಚನೆ ಮಾಡು, ಚಿಂತನೆ ಮಾಡು. ಚಿಂತನ ಮಂಥನ ಅಂತಾರೆ ನೋಡಿ, ಅದನ್ನು ಮಾಡು. ಶಬ್ದವ ಮಾಡು ಒಬ್ಬರ ಸಂಘವಲ್ಲೆಂದು. ಹರಟೆ ಹೊಡೆಯುವಂಥವ್ರು ಅಂತ ಯಾರಿದ್ದಾರೆ ನೋಡಿ, ಸಮಯ ವ್ಯರ್ಥ ಮಾಡ್ತಾರಲ್ಲ, ನೀನು ಭೀಷ್ಮ ಪ್ರತಿಜ್ಞೆ ಅಂತ ಅಂತಾರೆ ನೋಡಿ, ಹಾಗೆ ಶಪಥ ಮಾಡು. ಏನಂತ? ಅಂಥವರ ಸಂಘ ನನಗೆ ಬೇಡ, ಯಾವತ್ತೂ ನಾ ಅವರ ಸಂಘದಲ್ಲಿ ಸೇರೋದಿಲ್ಲ ಅಂತ ಶಪಥ ಮಾಡು. ಜೊತೆಗೆ ತಪ್ತ ಶೀತಕ್ಕಿನ್ನು ಸಮನು ಆಗು. ಮಂಜು ಹೇಗೆ ಗಟ್ಟಿಯಾಗಿ ಇರ್ತದೋ ಹಾಗೆ ಗಟ್ಟಿಯಾಗಿರು. ಸಾಧನೆ ಮಾಡೋ ಸಂದರ್ಭದಲ್ಲಿ ಅಳುಕಬೇಡ, ಗಟ್ಟಿಯಾಗಿರು. ಕ್ಲಿಪ್ತ ಬಿಡದು ಎಂದು ಸುಖ ದುಃಖಗಳ ನುಂಡು ತೃಪ್ತಿಪಡಿಸು ನಿನ್ನ ಮನದಿ ಹರಿಯ. ಸುಖ ಆಗಲಿ ದುಃಖ ಆಗಲಿ ಎಲ್ಲವೂ ಭಗವಂತನ ದಯದಿಂದ ಬಂದಿದ್ದು ಅಂತ ಅನ್ನೋ ಮನಸ್ಸಿನಿಂದ ನಿನ್ನ ಮನಸ್ಸಿನಲ್ಲಿರುವಂಥ ಹರಿಯನ್ನ ತೃಪ್ತಪಡಿಸು. ಭಗವಂತ ಪ್ರೀತನಾಗೋ ಹಾಗೆ ನೀ ಕರ್ಮವನ್ನು ಮಾಡು. ಜನ ನೋಡ್ಲಿ ಅಂತ ಮಾಡಬೇಡ, ಜನಾರ್ದನ ನೋಡ್ಲಿ, ನಿನ್ನ ಮನಸ್ಸಿನಲ್ಲಿರೋ ಭಗವಂತ ನೋಡ್ತಾ ಇದ್ದಾನೆ ಅಂತ ಮಾಡು. ಇದರಿಂದ ಏನಾಗುತ್ತೆ ನಿನಗೆ? ಸಪ್ತತ್ರಯ ಕುಲ ನಿನ್ನ ಉದ್ಧಾರವಾಗುವುದು. 21 ಕುಲದವರು ಎಲ್ಲರೂ ಉದ್ಧಾರ ಆಗ್ತಾರೆ ಈ ಮಾರ್ಗದಿಂದ. ಆಪ್ತನಾದ ತತ್ವ ಅರಿದುಕೋ, ಹೋಗೋ ಗುರುಗಳ ಹತ್ರ ಉಪದೇಶ ಪಡ್ಕೋ. ಎಷ್ಟು ಒಳ್ಳೆ ಮಾತ್ರಿ. ಒಂದೊಂದು ಮಾತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಂತಹ ಮಾತನ್ನು ಹೇಳ್ತಾರೆ ಗೋಪಾಲದಾಸರು. ಆಪ್ತ ತತ್ವ ಅರಿದುಕೋ, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತೆ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಗೋಪಾಲದಾಸರ ಮಾತಿದು. ಕೃಷ್ಣ ಹೇಳಿರೋ ಮಾತನ್ನು ಹೇಳ್ತಾರೆ. ಜ್ಞಾನಿಗಳ ಹತ್ರ ಹೋಗು, ಉಪದೇಶವನ್ನು ಪಡೆದುಕೋ. ಸುಪ್ತಿ ಜಾಗೃತಿ ಸ್ವಪ್ನಾವಸ್ಥಿ ಕರ್ಮ ನಿರ್ಲಿಪ್ತ ಮಾರ್ಗ ಪಿಡಿದು ಹರಿಗರ್ಪಿಸು. ಅಂದ್ರೇನು? ನಾವೀಗ ಎಚ್ಚರವಾಗಿದ್ದೀವಿ, ಜಾಗೃತಾವಸ್ಥೆ. ಇನ್ನು ಸ್ವಪ್ನಾವಸ್ಥೆ, ಕನಸು ಬೀಳುತ್ತದೆ. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ. ಒಂದು ಸಮಯದಲ್ಲಿ ನಮಗೆ ಎಚ್ಚರಣೆ ಇರೋದಿಲ್ಲ ದೇಹದ ಮೇಲೆ. ಅಂತಹ ಸಮಯದಲ್ಲೂ ಭಗವಂತ ವಿಶ್ವ ತೇಜಸ ಪ್ರಾಜ್ಞ 3 ರೂಪದಿಂದ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅವನನ್ನ ಭಜಿಸು, ನಿರ್ಲಿಪ್ತನಾಗಿರು, ದೇವರೆಲ್ಲ ಮಾಡಿಸ್ತಾನೆ. ಸಪ್ತದ್ವಯ ಭುವನೇಶ. ಸಪ್ತದ್ವಯ ಅಂದರೆ 14 ಲೋಕಗಳಿಗೆ ಒಡೆಯನಾದಂಥ ಗೋಪಾಲ ವಿಠ್ಠಲ ಕುಪ್ತರೊಳು ನಿನ್ನ ಕೂಡಿಸಿದಲೆ ಪೊರೆವಾ. ದುಷ್ಟರ ಸಹವಾಸವನ್ನ ಮಾಡಿಸದೆ
ನಿನ್ನನ್ನು ರಕ್ಷಣೆ ಮಾಡ್ತಾನೆ ಸ್ವಾಮಿ ಅಂತ ಹೇಳಿ ಗೋಪಾಲದಾಸರು ನಮಗೆ ನೀಡಿರುವಂತಹ ಸಂದೇಶ. ಇನ್ನೂ ಒಂದು ಸಂದೇಶ ಇದೆ. ಈ ಸಂದೇಶ ಅಂತೂ ಸಾರ್ವಕಾಲಿಕವಾಗಿ ನಾವೆಲ್ಲರೂ ತಿಳಿಯಲೇಬೇಕಾಗಿರುವಂತಹ ಸಂದೇಶ. ಮಂಗಳಾಂಗ ಭವಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಅನಂಗ ಜನಕ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪುಗುತಿತೆ ಆಯುಷ್ಯ. ದೇವರಲ್ಲಿ ಕೇಳಬೇಕಂತೆ, ಸ್ವಾಮಿ ಆಯುಷ್ಯ ದಿನದಿಂದ ದಿನಕ್ಕೆ ಹೋಗ್ತಾ ಇದೆ, ನಮಗೆ ಆಯುಷ್ಯದ ಮಹತ್ವವೇ ಗೊತ್ತಿಲ್ಲ, ಅದಕ್ಕೆ ಎಚ್ಚರ, ನಮಗದರ ಕಡೆ ಗಮನನೇ ಇಲ್ಲ ಅಂತಾರೆ. ಹೇಗೆ ನಾವು ಹಾಳು ಮಾಡ್ತಾ ಇದ್ದೀವಿ? ಏಸು ಜನುಮದ ಸುಕೃತದ ಫಲವು ತಾನು ಜನಿಸಲಾಗಿ, ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ, ಮೋದ ತೀರ್ಥಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ, ಲೇಷ ಸಾಧನವ ಕಾಣದೆ ದುಸ್ಸಹವಾಸದಿಂದಲೇ ದಿನ ದಿನ ಕಳೆದೆ, ಹಂಗೆ ಮಾಡಲಯ್ಯ ಕೃಷ್ಣ ಪುಗುತಿದೆ ಆಯುಷ್ಯ. ನೂರಾರಲ್ಲ, ಸಾವಿರಾರಲ್ಲ, ಲಕ್ಷ ಲಕ್ಷ ಜನ್ಮಗಳ ಸಾಧನೆಯ ಬಲದಿಂದ ಪರಮ ಮಂಗಳಕರವಾಗಿರುವಂತಹ ಅತ್ಯಂತ ಅಮೂಲ್ಯವಾದ ನಮ್ಮ ಮಾನವ ಶರೀರವನ್ನು ಭಗವಂತ ಕೊಟ್ಟಿದ್ದಾನೆ. ಅದರ ಮಹತ್ವನೇ ಗೊತ್ತಿಲ್ಲ. ಊಟ ಮಾಡೋದು ಮಲಗೋದು ಪ್ರಾಣಿ ಪಕ್ಷಿಗಳು ಮಾಡ್ತಾವೆ. ವಿವೇಕ ಇದೆ, ಯಾವುದು ಸರಿ ಯಾವುದು ತಪ್ಪು, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು. ಅಂತಹ ಈ ದಿವ್ಯವಾದ ಶರೀರ ಕೊಟ್ಟಾಗ 84 ಲಕ್ಷ ಯೋನಿ ದಾಟಿ ಬಂದಾಗ ಸರಿಯಾದ ತತ್ವವನ್ನು ತಿಳಿಯದೆ, ತತ್ವ ಮಾರ್ಗವನ್ನು ಅನುಸರಿಸದೆ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀನಿ, ಸ್ವಾಮಿ ರಕ್ಷಣೆ ಮಾಡು ಅಂತಾರೆ ಗೋಪಾಲದಾಸರು. ಅದರಲ್ಲೂ ಶಶಿಮುಖಿ ಕನಕದ ಆಸೆಗೆ ಬೆರೆತು ವಸುಪತಿ ನಿನ್ನಡಿಯ, ಹೊಣ್ಣು ಹೆಣ್ಣು ಮಣ್ಣು ಈ ಮೂರರಲ್ಲೇ ನಾನು ಮುಳುಗಿ ಹೋಗ್ತಾ ಇದ್ದೇನೆ. ವಸುಪತಿಯಾಗಿರುವಂತಹ ಇಡೀ ಬ್ರಹ್ಮಾಂಡದ ಅಧಿಪತಿ ಸ್ವಾಮಿ ನೀನು, ನಿನ್ನ ಹತ್ರ ನಾನು ಬರ್ತಾನೇ ಇಲ್ಲ. ಅದರಲ್ಲೂ ಇಲ್ಲಿ ಹೇಳುವಂತಹ ಒಂದು ಪದ್ಯ ಅಂತೂ ಬಹಳ ಅತ್ಯುತ್ತಮವಾಗಿ ಇವತ್ತು ಕಲಿಯುಗದಲ್ಲಿ ನಮಗೆ ಸಾರ್ವತ್ರಿಕವಾಗಿ ಮೂಡುವಂತಹ ಮಾತಿದು. ನೆರೆ ನಂಬಿದ್ದ ಪಾವಟಿಗಳು ಎಲ್ಲ ಸರಿದು ಪೋದವಲ್ಲ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಣ್ತಮ್ಮಂದ್ರು, ನನ್ನ ಅಕ್ಕಂಗಿಯರು ನನಗೆ ಬಹಳ ಸಹಾಯ ಮಾಡ್ತಾರೆ, ನನ್ನವರು, ನನ್ನ ಆಪ್ತ ಮಿತ್ರರು ಅಂತ ನಾವು ಬಹಳ ಅನ್ಕೊಂಡಿದ್ದೀವಿ. ಯಾರ್ಯಾರು ಬಂದು ಸಹಾಯ ಮಾಡೋದಿಲ್ಲ. ಶಾಸ್ತ್ರ ಬಹಳ ಸುಂದರವಾಗಿ ಹೇಳಿದೆ, ಅದನ್ನೇ ಗೋಪಾಲದಾಸರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ. ನೆರೆ ನಂಬಿದ ಪಾವಟಿಗಳು ಎಲ್ಲ ಸರಿದು ಪೋದವಲ್ಲ, ಮರಳಿಗಿ ಪರಿ ಜನುಮವು ಬರುವ ಭರವಸೆಯಂತೂ ಇಲ್ಲ. ನಾವು ಮಾಡುವಂತಹ ಕೆಟ್ಟ ಕೆಲಸಕ್ಕೆ ಎಲ್ಲಿ ಪ್ರಾಣಿ ಪಕ್ಷಿಯಾಗಿ ಹುಡ್ತೀವೋ ಗೊತ್ತಿಲ್ಲ. ನಾವು ಅನ್ಕೊಂಡಿದ್ದೀವಿ ಬಹಳ ಶುದ್ಧ, ನಮ್ಮನ್ನು ಬಿಟ್ಟರೆ ಯಾರಿಲ್ಲ ಅಂತ. ಗೋಪಾಲದಾಸರು ಎಚ್ಚರಿಕೆಯನ್ನು ಕೊಡ್ತಾರೆ. ನಾವು ಮಾಡುವಂತಹ ಕರ್ಮ ಅದು ಭಗವಂತನಿಗೆ ಪ್ರೀತಿಕರವಾಗಿರಬೇಕು. ಪರಿ ಪರಿ ವಿಷಯದ ಆಸೆಯು ಎನಗೆ ಪಿರಿದು ಆಯಿತಲ್ಲ, ಅತ್ತಿನಬೇಕು, ಇತ್ತಿನಬೇಕು, ಹತ್ತುಕೊಳ್ಬೇಕು, ಇದನ್ನು ತೊಗೊಳ್ಬೇಕು, ಎಷ್ಟು ಖರೀದಿ ಮಾಡಿದ್ರು ತೃಪ್ತತಾ ಇಲ್ಲ, ಏನು ಸಾಮಾನು ತಗೊಂಡ್ರು ಮತ್ತು ಬೇಕು ಅಂತಂತದೆ. ಆಸೆ ಅನ್ನುವಂಥದ್ದು ಬಿಡೋದೇ ಇಲ್ಲ. ಎಷ್ಟು ತಗೊಂಡ್ರು ಮತ್ತು ಬೇಕು ಅಂತಾನೆ ಮನುಷ್ಯ. ಅದಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು. ಹರಿಯ ಜಗದಿ ನೀನೊಬ್ಬನಲ್ಲದೆ ಪೊರೆಯುವರಿನ್ನಾರು ಇಲ್ಲವಲ್ಲ, ಹಂಗೆ ಮಾಡಲಯ್ಯ ಕೃಷ್ಣ ಪೊಗುತಿದೆ ಆಯುಷ್ಯ. ಸ್ವಾಮಿ, ಆಯುಷ್ಯ ಕ್ಷಣದಿಂದ ಕ್ಷಣಕ್ಕೆ ಕಡಿಮೆ ಆಗ್ತಾ ಇದೆ ಹೊರತು ಹೆಚ್ಚು ಯಾರಿಗೂ ಆಗೋದಿಲ್ಲ. ಅದರ ಮಹತ್ವವೇ ನಮಗೆ ಗೊತ್ತಿಲ್ಲ. ನಾವು ಸಾಧನೆಯನ್ನ ಮಾಡಲಿಕ್ಕೆ ಭಗವಂತ ನಮ್ಮಲ್ಲಿ ಕಳಿಸಿದ್ದಾನೆ. ಈ ಶರೀರ ಅನ್ನುವಂಥದ್ದು ದಿವ್ಯವಾಗಿರುವಂತಹ ರಥ ಇದು. ಈ ರಥದಲ್ಲಿ ಕೂತು ಜೀವನಾಗಿರುವಂಥವನು ಮೋಕ್ಷವನ್ನು ಹೊಂದಬೇಕು ಹೊರತು ಊಟ ಮಾಡಿ ಇಲ್ಲೇ ಮಲ್ಕೊಳ್ಳಿಕ್ಕೆ ಬಂದಿಲ್ಲ. ಅದು ಎಚ್ಚರಿಕೆ ನಮಗೆ ಯಾವಾಗಲೂ ಇರಬೇಕು. ಸಾಧನೆ ಕಡೆ ನಮ್ಮ ಗಮನ ಇರಬೇಕೇ ಹೊರತು
ಊಟ ಮಾಡಿ ಮಲಗೋದಕ್ಕೆ ನಾವು ಬಂದಿರೋದಲ್ಲ. ಸಾಧನೆ ಮಾಡೋದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಹೇಳಿದರು ಮುಂದಿನ ಪದ್ಯದಲ್ಲಿ, ಅವನಿಯೊಳಗೆ ಪುಣ್ಯಕ್ಷೇತ್ರ ಚರಿಸುವ ಹವಣಿಕೆಯನಗಿಲ್ಲ. ರಾಮಾಯಣ, ಮಹಾಭಾರತ, ಭಾಗವತ ಅನೇಕ ಗ್ರಂಥಗಳಿದ್ದಾವೆ. ಆ ಎಲ್ಲ ಗ್ರಂಥಗಳ ಅಧ್ಯಯನ ಮಾಡಬೇಕು. ಜೊತೆಗೆ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ತಿಳಿದುಕೊಳ್ಳಬೇಕು. ಬದರಿ ಆಗಿರಬಹುದು, ಕಾಶಿ ಆಗಿರಬಹುದು, ಹರಿದ್ವಾರ, ಗಯಾ, ದ್ವಾರಕಾ, ಅನೇಕ ಶ್ರೀರಂಗಂ, ಅನೇಕ ಕ್ಷೇತ್ರಗಳಿದ್ದಾವೆ. ಆ ಒಂದು ಕ್ಷೇತ್ರಕ್ಕೂ ನಾವು ಹೋಗಲೇ ಇಲ್ಲ. ಯಾಕೆ? ನಮಗೆ ಸಮಯನೇ ಇಲ್ರಿ. ಯಾರನ್ನಾರ ಕೇಳಿ ನೋಡಿ, ಇವತ್ತು ಸ್ವಲ್ಪ ಸಮಯ ಇದೆ ನಿಮಗೆ ಅಂತ ಕೇಳಿದರೆ ಇಲ್ಲ, ಊಟ ಮಾಡಲಿಕ್ಕೂ ಕೆಲವ್ರಿಗೆ ಸಮಯ ಇಲ್ಲ ಪಾಪ. ಮನೆಯಲ್ಲಿರುವಂತಹ ಬಂಧು ಬಾಂಧವರನ್ನು ಮಾತಾಡಿಸ್ಲಿಕ್ಕೆ ಸಮಯ ಇಲ್ಲ, ಅಷ್ಟು ಬ್ಯುಸಿ. ಯಾರರ ಕೇಳಿ ನೋಡಿ. ಲೌಕಿಕವಾದ ಪ್ರಪಂಚದಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ. ಭಗವಂತನ ಕಡೆ ಗಮನನೇ ಇಲ್ಲ. ಅದಕ್ಕೆ ಗೋಪಾಲದಾಸರು ಎಚ್ಚರಿಕೆಯನ್ನು ಕೊಟ್ಟರು, ಅವನಿಯೊಳಗೆ ಪುಣ್ಯಕ್ಷೇತ್ರ ಚರಿಸುವ ಹವಣಿಕೆಯನಗಿಲ್ಲ. ಒಂದ್ ದಿವಸನೂ ಯಾವ ಕ್ಷೇತ್ರಕ್ಕೂ ನಾವು ಹೋಗಲೇ ಇಲ್ಲ. ಕೆಲವರು ಹೋಗ್ತಾರೆ ಪಾಪ, ಹೋದರೆ ಅವರು ಕ್ಷೇತ್ರ ತೀರ್ಥಯಾತ್ರೆ ಅಂತ ಹೋಗೋದಿಲ್ಲ, ಸುಮ್ಮನೆ ಟ್ರಿಪ್ಪಿಗೆ ಹೋದಾಗ ಹೋಗಿ ಬರ್ತಾರೆ. ಅದಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು, ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕಾದ್ರೆ ವಿಧಿ ಇದೆ, ತೀರ್ಥ ವಿಧಿಯನ್ನು ಮಾಡ್ಕೊಂಡು ಬರಬೇಕು. ಆಗ ಮಾತ್ರ ಅದು ತೀರ್ಥಯಾತ್ರೆ ಅಂತ ಅನಿಸ್ಕೊಳ್ತದೆ. ಅಂತಹ ಇಡೀ ಬ್ರಹ್ಮಾಂಡದಲ್ಲಿರುವಂಥ ಅನೇಕ ತೀರ್ಥಗಳಿದ್ದಾವೆ. ಆ ತೀರ್ಥಗಳಲ್ಲಿ ನಾನು ಯಾತ್ರೆನೇ ಮಾಡೇ ಇಲ್ಲ. ಇಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಹೇಳ್ತಾರೆ, ಅವನಿಯೊಳಗಿರುವಂತಹ ಜಗತ್ತಿನೊಳಗಿರುವಂತಹ ದೊಡ್ಡ 3 ತೀರ್ಥಗಳಿದ್ದಾವೆ. ಯಾವುದು? ತಂದೆ, ತಾಯಿ, ಗುರು. ಆ ತೀರ್ಥದ ಸೇವನೆಯನ್ನೇ ನಾವು ಮಾಡಿಲ್ಲ. ತಂದೆ ತಾಯಿಗಳ ಬಗ್ಗೆ ಗೌರವವೇ ಇಲ್ಲ, ಭಕ್ತಿ ಇಲ್ಲ, ಪ್ರೀತಿ ಇಲ್ಲ. ಈ ತೀರ್ಥದ ಯಾತ್ರೆಯನ್ನು ನಾವು ಮಾಡಿಲ್ಲ ಅಂತಾರೆ. ಅಂದ್ರೆ ನಮ್ಮ ಸಲುವಾಗಿ ಹೇಳಿರುವಂತಹ ಮಾತು. ಪವನಾತ್ಮಕ ಗುರು ಮಧ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ. ಹತ್ತಿರದಲ್ಲೇ ಇರ್ತದೆ ಮಠ, ಹತ್ತಿರದಲ್ಲೇ ಪ್ರವಚನ ಹೇಳ್ತಾ ಇರ್ತಾರೆ. ಮಧ್ವ ಸಿದ್ಧಾಂತದ ಅನೇಕ ಪ್ರಮೇಯಗಳನ್ನು ಹೇಳ್ತಾರೆ. ಅತ್ಯದ್ಭುತವಾದ ಭಗವಂತನ ಗುಣಗಳನ್ನು ತಿಳಿಸ್ತಾರೆ. ಅನೇಕ ಜ್ಞಾನಿಗಳ ಮಹಿಮೆಯನ್ನು ಹೇಳ್ತಾರೆ. ಒಂದು ದಿವಸಕ್ಕೂ ಪ್ರವಚನಕ್ಕೆ ಹೋಗಲೇ ಇಲ್ಲ. ಲೌಕಿಕವಾದ ಸಮಯದಲ್ಲಿ ಕಳೆದು ಲೌಕಿಕ ಹರಟೆ ಹೊಡೆಯೋದ್ರಲ್ಲೇ ನಾನು ಕಳೆದಿದ್ದೇನೆ ಹೊರತು ಒಂದು ದಿವಸ ಪ್ರವಚನಕ್ಕೆ ಹೋಗಲೇ ಇಲ್ಲ. ದೂರದಲ್ಲಿ ಬಿಡ್ರಿ, ಮನೆಯಲ್ಲೇ ಕೂತು ಕೇಳುವಂಥ ವ್ಯವಸ್ಥೆಯನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ಈಗಂತೂ ಆಧುನಿಕ ಕಾಲದಲ್ಲಿ ಅಷ್ಟಿದ್ರೂ ಮನೆಯಲ್ಲೇ ಕೂತು ನಾವು ಕೇಳಬೇಕು ಅನ್ನೋ ವ್ಯವಧಾನವೂ ಕೆಲವರಲ್ಲಿಲ್ಲ. ಅದಕ್ಕೆ ಹೇಳ್ತಾರೆ, ಅವನಿಯೊಳಗೆ ಪುಣ್ಯಕ್ಷೇತ್ರ ಚರಿಸುವ ಹವಣಿಕೆಯನಗಿಲ್ಲ. ಪವನಾತ್ಮಕ ಗುರು ಮಧ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ. ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ಬಲಿಸಲಿಲ್ಲ. ರವಿನಂದನ ಕೇಳಿದರುತ್ತರ ಕೊಡೆ ವಿವರ ಸರಕು ಒಂದಾದರಿಲ್ಲ. ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪುಗುತಿದೆ ಆಯುಷ್ಯ. ತವಕದಿಂದ ಗುರು ಹಿರಿಯರ ಸೇವೆ. ಗುರು ಹಿರಿಯರ ಸೇವೆಯನ್ನು ಹೆಂಗೆ ಮಾಡಬೇಕು? ತವಕದಿಂದ, ಅತಿ ಆಸೆಯಿಂದ, ಅತಿ ಉತ್ಸಾಹದಿಂದ ಮಾಡಿ ಅಂತಾರೆ. ನಮ್ಮಲ್ಲಿ ಏನು ಮಾಡ್ತಾರೆ? ಬೈಕೊಂಡು ಮಾಡ್ತಾರೆ, ಅಂತ ಮಾಡ್ತಾರೆ, ಕೆಟ್ಟ ಮುಖ ಮಾಡಿ ಮಾಡ್ತಾರೆ. ಇದು ನಾವು ಲೋಕದಲ್ಲಿ ಕಾಣ್ತಾ ಇರ್ತೀವಿ. ಅದನ್ನು ಗೋಪಾಲದಾಸರು ಬಹಳ ಸುಂದರವಾಗಿ ಹೇಳಿದರು. ತಂದೆ ತಾಯಿ ಗುರು ಹಿರಿಯ ಸೇವೆಯನ್ನ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಮಾಡೋದನ್ನು ಕಲ್ತುಕೊಳ್ರಿ. ಅಲ್ಲಿ ಭಗವಂತ ಇದ್ದು ಅನುಗ್ರಹ ಮಾಡ್ತಾನೆ. ಚತ್ವಾರಿಸ್ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ ಅಂತದೆ ಶಾಸ್ತ್ರ. 4 ಅಭಿವೃದ್ಧಿ ಆಗತ್ತೆ ಗುರು ಹಿರಿಯರ ಸೇವೆಯನ್ನು ಮಾಡೋದ್ರಿಂದ. ಅದರ ಕಡೆ ಗಮನನೇ ಇಲ್ಲ. ಕೊನೆಗೊಂದು ಮಾತು ಹೇಳಿದ್ರು, ರವಿನಂದನ, ಯಾರು ಯಮದೇವರು ನಾಳೆ ಕೇಳ್ತಾರೆ, ಅಲ್ಲಪ್ಪ ನಿಂಗೆ ಒಳ್ಳೆ ಸಮಯ ಕೊಟ್ಟಿದ್ದ ಭಗವಂತ, ಅವಕಾಶ, ಏನು ಸಾಧನೆ ಮಾಡ್ದಿ ಅಂತ ಕೇಳಿದರೆ ನಮ್ಮ ಹತ್ರ ಹೇಳಲಿಕ್ಕೆ ಉತ್ತರನೇ ಇಲ್ಲ. ಯಾಕೆ? ಮಾಡೇ ಇಲ್ಲಲ್ಲ ಸಾಧನೆ. ಸ್ವಾರ್ಥಪರವಾಗಿ ಊಟ ಬಟ್ಟೆ ಲೌಕಿಕವಾದ ವಿಷಯ ಭೋಗಗಳಲ್ಲೇ ಆಸಕ್ತನಾದಂತಹ ನಾನು
ಏನು ಹೇಳಲಿಕ್ಕೆ ಸಾಧ್ಯ? ಏನು ವಿವರ ಸರಕು ಒಂದಾದರಿಲ್ಲ. ಎಚ್ಚರಿಕೆಯನ್ನು ಕೊಟ್ಟರು. ಮುಂದೆ ಹೇಳ್ತಾರೆ, ಭಾಗವತರೊಡಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ. ಭಾಗವತ ಶಾಸ್ತ್ರವನ್ನ ಶುಕಾಚಾರ್ಯರ ಮೂಲಕವಾಗಿ ಭಗವಂತ ಜಗತ್ತಿಗೆ ನೀಡಿದ್ದಾನೆ. ಅಮೃತ, ಕೃಷ್ಣನ ಪ್ರತಿರೂಪವಾಗಿರುವಂಥದ್ದು ಭಾಗವತ. ಅದರ ಸ್ಮರಣೆ ಜೊತೆಗೆ ಉಪವಾಸ ಜಾಗರ, ಏಕಾದಶಿ ಉಪವಾಸವನ್ನ ಒಂದು ದಿವಸ ಮಾಡಲಿಲ್ಲ. ರಾಗತಿ ಸುಖ ಮುನಿ ಪೇಳ್ದ ಹರಿಕತೆ ಸಂಯೋಗವೆಂಬುದಿಲ್ಲ. ರಾಗಬದ್ಧವಾಗಿ ಅತ್ಯಂತ ಮಹಿಮೋಪೇತವಾಗಿರುವಂತಹ ಭಗವಂತನ ಗುಣಗಾನ ಮಾಡಿರುವಂತಹ ಶುಕಾಚಾರ್ಯ ಹೇಳಿರುವಂತಹ ದಿವ್ಯವಾದ ಮಂತ್ರ ಅದು ಭಾಗವತ, ಶ್ರೀಮದ್ ಭಾಗವತ ಅಂತ ಕರೀತಾರೆ. ಆ ಭಾಗವತದ ಶ್ರವಣನೂ ಮಾಡಲಿಲ್ಲ, ಕೇಳಲೂ ಇಲ್ಲ. ಭಕ್ತಿ ನಮಗೆ ಬರಬೇಕು. ಜ್ಞಾನ ಭಕ್ತಿ ವರಾಗಾಣಂ ಸ್ಥಾಪನಾಯ ಪ್ರಕಾಶಿತಂ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಜ್ಞಾನ ಭಕ್ತಿ ವಿರಾಗಾಣಂ ಸ್ಥಾಪನಾಯ ಪ್ರಕಾಶಿತಂ ಅಂತ ಹೇಳಿದ ಹಾಗೆ ಅಂತಹ ಶ್ರೀಮದ್ ಭಾಗವತ ಗ್ರಂಥದ ಅಧ್ಯಯನ ಇಲ್ಲ, ಶ್ರವಣ ಇಲ್ಲ. ಯಾವತ್ತೂ ನಾವು ಅದನ್ನು ಉಪನ್ಯಾಸವನ್ನು ಕೇಳಲಿಕ್ಕೆ ಹೋಗಲೇ ಇಲ್ಲ. ನೀಗುವಂತ ಭವ ಭಯದ ಭಕುತಿ ವೈರಾಗ್ಯವೆಂಬುದಿಲ್ಲ. ಯೋಗಿ ವಂದ್ಯ ಗೋಪಾಲ ವಿಠಲ ತಲೆ ಬಾಗಿ ನಿನ್ನನೇ ಬೇಡಿಕೊಂಬೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ನೀಗುವಂತ ಭವ ಭಯದ ಭಕುತಿ ವೈರಾಗ್ಯವೆಂಬುದಿಲ್ಲ. ಭಯ ಅನ್ನೋದೇ ಇಲ್ರಿ, ಹೋಗಿಬಿಟ್ಟಿದೆ. ಭಯ ಅನ್ನೋದೇ ಇಲ್ಲ. ಗುರು ಹಿರಿಯರಲ್ಲಿ ಭಯ ಇಲ್ಲ, ದೇವರಲ್ಲಿ ಭಯ ಇಲ್ಲ. ಭೂತ ಪ್ರೇತಗಳಲ್ಲಿ ಭಯ ಪಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ, ಹೊರತು ದೇವರಿದ್ದಾನೆ ಅಂತ ಭಯ ಪಡೋದಿಲ್ಲ. ಭಯ ಅಲ್ರಿ, ಭಕ್ತಿ ಬರಬೇಕು ದೇವ್ರ ಮೇಲೆ, ಭಯ ಪಡೋದಲ್ಲ. ಎಷ್ಟೋ ಜನ ನಮ್ಮಲ್ಲಿ ಏನಾಗಿದೆ, ಏನೋ ಹೇಳಬೇಕಾದ್ರೆ ದೇವರ ಮಹಿಮೆಯನ್ನು ಹೇಳ್ರಿ ಅಂದ್ರೆ ಅವ್ರಿಗೆ ಭಯ ಹುಟ್ಟೋ ಹಂಗೆ ಹೇಳ್ತಾರೆ ದೇವರ ಮೇಲೆ. ಕಣ್ ತೆಗಿತಾನೆ, ಕಾಲು ತೆಗಿತಾನೆ, ಕೈ ತೆಗಿಬಿಡ್ತಾನೆ, ನೋಡು ಪೂಜಾ ಮಾಡಲಿಲ್ಲ ಅಂದ್ರೆ ಹಿಂಗಾಗ್ತದೆ. ಹೆದರಿಸೋ ಹಾಗೆ ಹೇಳಿದ್ರೆ ಅದು ದೆವ್ವದ ಬಗ್ಗೆ ಹೇಳೋ ಹಾಗೆ. ದೆವ್ವ ಅದು, ದೇವರಲ್ಲ. ದೇವರು ಯಾವತ್ತೂ ಯಾರಿಗೂ ಕೆಡಕನ್ನ ಮಾಡೋದಿಲ್ಲ. ಭಕ್ತಿ ಪ್ರೀತಿ ಬರೋ ಹಾಗೆ ಹೇಳಬೇಕು ದೇವ್ರ ಬಗ್ಗೆ. ಅದಕ್ಕೆ ಹೇಳ್ತಾರೆ, ನೀಗುವಂತ ಭವ ಭಯದ ಭಕುತಿ ವೈರಾಗ್ಯವೆಂಬುದಿಲ್ಲ. ಭಕ್ತಿ, ವೈರಾಗ್ಯ, ಜ್ಞಾನ ಯಾವುದು ನಮ್ಮ ಹತ್ರ ಇಲ್ಲ. ಯೋಗಿ ವಂದ್ಯ, ಎಲ್ಲ ಯೋಗಿಗಳಿಂದ ವಂದ್ಯನಾಗಿರುವಂತಹ ಗೋಪಾಲ ವಿಠಲ ತಲೆ ಬಾಗಿ ನಿನ್ನನೇ ಬೇಡಿಕೊಂಬೆ. ಸ್ವಾಮಿ, ನನ್ನ ಸಮಯ ಆಯುಷ್ಯ ವ್ಯರ್ಥವಾಗಿ ಹೋಗ್ತಾ ಇದೆ. ಅದಕ್ಕೆ ನಾನು ನಿನ್ನಲ್ಲಿ ಕೇಳ್ತೀನಿ, ಮಂಗಳಾಂಗ ಭವ ಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಅನಂಗ ಜನಕ. ಸ್ವಾಮಿ, ನೀನು ಭೃತ್ಯ, ನಾನು ನಿನ್ನ ಪಾದದ ಸೇವೆಯನ್ನ ಮಾಡುವಂತಹ ಜ್ಞಾನಿಗಳು ಅಂತ ಯಾರಿದ್ದಾರೋ ಅವರ ಮನೆಯ ಕುನ್ನಿಯಂದೆನಿಸನ್ನ ಗೋಪಾಲ ವಿಠಲ ಅಂತಾರೆ. ಇದೇ ಗೋಪಾಲದಾಸರು ಒಂದ್ ಕಡೆ. ಜ್ಞಾನಿಗಳ ಮನೆಯಲ್ಲಿ ಕುನ್ನಿಯಾಗಿದ್ರು ನಾನು ಚಿಂತೆ ಇಲ್ಲ. ಯಾಕೆ? ದಾಸರು ಅಂತ ಯಾರಿದ್ದಾರೋ ಅವರ ಪಾದ ಹಿಡಿದ್ರು ಸಾಕು, ನಾವು ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯ. ಅನಂಗ ಜನಕ, ಕಾಮನ ತಂದೆಯಾಗಿರುವಂತಹ ಭಗವಂತ, ಸ್ವಾಮಿ ಹೇ ಕೃಷ್ಣ, ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಮಂಗಳಾಂಗ ನೀನು, ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಭಗವಂತ, ಈ ಭವದ ಬಂಧ ಏನಿದೆ ಅಲ್ಲ ಅದರಲ್ಲಿ ಮುಳುಗಿ ಹೇಳ್ತಾ ಇದ್ದೀವಿ. ಸ್ವಾಮಿ, ದಯಮಾಡಿ ನಮ್ಮನ್ನ ರಕ್ಷಣೆ ಮಾಡು. ಡಿಂಗರಿಗನ ಮಾಡೋ ಅನಂಗ ಜನಕ. ಸ್ವಾಮಿ, ನಿನ್ನ ಸೇವಕ ನಾನು, ಆಗೋ ಹಾಗೆ ನನಗೆ ಅನುಗ್ರಹ ಮಾಡು. ಯಾಕೆ? ಸಮಯ ಕಳೆಯೋದ್ರಲ್ಲಿ ನಾನು ಬಹಳ ಅತ್ಯುತ್ತಮವಾಗಿದ್ದೀನಿ, ವ್ಯರ್ಥ ಸಮಯ ಕಳೀತಾ ಇದ್ದೇನೆ. ಅದಕ್ಕೆ ದಯಮಾಡಿ ಹಾಗಾಗದೆ, ಸಮಯ ವ್ಯರ್ಥ ಆಗದೆ. ಊಟ ಮಾಡೋಕ್ಕೂ ಗಂಟೆಗಟ್ಟಲೆ ಊಟ ಮಾಡ್ತಾರೆ, ಮಲಗಬೇಕಾದ್ರೂ ಗಂಟೆಗಟ್ಟಲೆ ಮಲಗ್ತಾರೆ. ನಾವು ಲೋಕದಲ್ಲಿ ನೋಡ್ತೀವಿ, ಮಾತಾಡ್ತಾರೆ, ಗಂಟೆಗಟ್ಟಲೆ ವ್ಯರ್ಥವಾಗಿ ಮಾತಾಡ್ತಾರೆ, ಲೌಕಿಕ ವಿಷಯಗಳನ್ನು ಮಾತಾಡ್ತಾರೆ, ರಾಜಕೀಯ ಸುದ್ದಿ ಮಾತಾಡ್ತಾರೆ, ನಿಂದನೆ ಮಾಡ್ತಾರೆ. ಹೀಗೆ ಕಾಲವನ್ನ ಹರಣ ಮಾಡಿ ಎಲ್ಲ ಹೋಗಿಬಿಡ್ತದೆ. ಆಮೇಲಂತಾರೆ ನಾವು ಗಟ್ಟಿಮುಟ್ಟಿದ್ದಾಗ ಮಾಡಬೇಕಾಗಿತ್ತು ಅಂತ ಕೆಲವರಿಗೆ ನೆನಪಾಗ್ತದೆ, ಕೆಲವರಿಗೆ ಅದು ನೆನಪಾಗೋದೇ ಇಲ್ಲ. ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ ಗೋಪಾಲದಾಸರು. ಹಂಗೆ ಮಾಡಲಯ್ಯ ಕೃಷ್ಣ
ಪೊಗುತಿದೆ ಆಯುಷ್ಯ. ಸ್ವಾಮಿ, ನನ್ನ ಆಯುಷ್ಯ ಹೋಗ್ತಾ ಇದೆ, ದಯಮಾಡಿ ನಮ್ಮನ್ನ ರಕ್ಷಣೆ ಮಾಡು ಅಂತ ಹೇಳಿ ಗೋಪಾಲದಾಸರು ಬಹಳ ಸುಂದರವಾಗಿ ತಮ್ಮ ಈ ಪದ್ಯದಲ್ಲಿ ಕೇಳಿದ್ದಾರೆ. ಅಂತಹ ಗೋಪಾಲದಾಸರ ಆರಾಧನಾ ನಿಮಿತ್ತ ಒಂದೆರಡು ಮಾತನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಅಂತಹ ಗೋಪಾಲದಾಸರ ಅಂತರ್ಯಾಮಿಯಾಗಿರುವಂತಹ ಗೋಪಾಲ ವಿಠ್ಠಲ ಎಲ್ಲರ ಮೇಲೆ ಅನುಗ್ರಹವನ್ನು ಮಾಡಲಿ.